ಇವತ್ತೇನು ಮ್ಯಾಚ್ ನಡೀತಾ ಇದೆ, ಇವತ್ತು ಸೆಮಿಫೈನಲ್ ಏನು ನಡೀತಾ ಇದೆ, ವೆಸ್ಟ್ ಇಂಡೀಸಲ್ಲಿ ನಡೀತಾ ಇರೋದು ಇಂಗ್ಲೆಂಡ್ ವಿರುದ್ಧ. ಇವತ್ತು ಈ ಟೀಮ್ ಇಂಡಿಯಾ ಗೆದ್ದು ಮತ್ತೆ ಫೈನಲ್ಗೆ ಹೋಗಿ ಈ ಸತಿ ಕಪ್ ಗೆಲ್ಲಬೇಕು ಅಂತ ನಮ್ಮ ಆಶಯ. ಈ ಸಲ ತುಂಬ ಚೆನ್ನಾಗಿ ಆಡ್ತಿದ್ದಾರೆ, ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಈ ಸತಿ ಗೆಲ್ತಾರೆ ಅನ್ನೋ ನಂಬಿಕೆ ಇದೆ ನಮಗೆ. ಈ ಸತಿ ರೋಹಿತ್ ಶರ್ಮಾ ತುಂಬ ಚೆನ್ನಾಗಿ ಆಡ್ತಾರೆ, ವಿರಾಟ್ ಕೊಹ್ಲಿ ಕೂಡ 2-3 ಮ್ಯಾಚ್ ಆಡಿಲ್ಲ, ಇವತ್ತು ಆಡ್ತಾರೆ ಅನ್ನೋದೊಂದು ನಂಬಿಕೆ ಇದೆ. ಇವತ್ತು ಬೌಲಿಂಗ್ ಪಿಚ್ ಆಗಿರೋದ್ರಿಂದ ಇವತ್ತು ಒಳ್ಳೆ ಹೆಲ್ಪ್ ಇದೆ, ಇಂಡಿಯಾಗೆ ಗೆಲ್ಲೋದಕ್ಕೆ ಒಳ್ಳೆ ಹೆಲ್ಪ್ ಇದೆ ಅಂತ ಅಂದ್ಕೊಂಡಿದ್ದೀವಿ. ಒಳ್ಳೆ ಸ್ಪಿನ್ ಬೀಳುತ್ತೆ, ಇವತ್ತು ವಿಕೆಟ್ ತೆಗಿತಾರೆ, ಬೇಗ ಆಲ್ಔಟ್ ಮಾಡಿ ಇಂಗ್ಲೆಂಡನ್ನ ಸೋಲ್ಸಿ ಇವತ್ತು ನಾವು ಫೈನಲ್ಗೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಮಂಜುನಾಥ್, ಈ ಸತಿ ಸ್ವಲ್ಪ ತುಂಬ ಟಫ್ ಇದೆ, ಬಟ್ ಇಂಡಿಯನ್ ಟೀಮು ತುಂಬ ಸ್ಟ್ರಾಂಗ್ ಇದೆ. ಈ ಸತಿ ಹೋದ ಸತಿ 2022 ಅಲ್ಲಿ ಇಂಗ್ಲೆಂಡ್ ಮೇಲೆ ಸೋತಿದ್ರು ಇಂಡಿಯನ್ ಟೀಮು, ಬಟ್ ಈ ಸತಿ ಅದನ್ನ ಸೇರ್ ತೀರ್ಸ್ಕೊಳಕ್ಕೆ ಒಳ್ಳೆ ಚಾನ್ಸ್ ಇದೆ. ಸೊ ಹಾರ್ದಿಕ್ ಆಮೇಲೆ ರಿಷಬ್ ಎಲ್ಲ ಫುಲ್ ಫಾರ್ಮಲ್ಲಿ ಇದ್ದಾರೆ. ಆಮೇಲೆ ಪಿಚ್ಚು ಬೌಲಿಂಗ್ ಪಿಚ್ ಆಗಿರೋದ್ರಿಂದ ನಮ್ಮ ಸ್ಪಿನ್ನರ್ಸಿಗೆಲ್ಲ ತುಂಬ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ 100% ಈ ಸತಿ ಹೊಡಿತಾರೆ ಅಂತ ನಮಗೂ ತುಂಬ ಹೋಪ್ ಇದೆ. ನಾವು ತುಂಬ ಸಪೋರ್ಟಿವ್ ಆಗಿದ್ದೀವಿ, ಮ್ಯಾಚ್ ನೋಡೋಕ್ಕೂ ತುಂಬ ಕ್ಯೂರಿಯಾಸಿಟಿಲಿದ್ದೀವಿ. ಇನ್ನು ಸ್ಪಿನ್ನರ್ಸಲ್ಲಿ ಪಿಚ್ಚು ಸ್ಪಿನ್ನಿಂಗ್ ಪಿಚ್ ಇರೋದ್ರಿಂದ ಸೊ ಅವರು ಬ್ಯಾಟ್ಸ್ಮನ್ಸ್ಗಳಿಗೆ ತುಂಬ ಸ್ವಲ್ಪ ನೆಗೆಟಿವ್ ಇದೆ. ಸೊ ಆಡೋದು ಸ್ವಲ್ಪ ಟಫ್ ಇದೆ. ಸೊ ಇನ್ನು ಬ್ಯಾಟ್ಸ್ಮನ್ಗಳಲ್ಲಿ ಎಲ್ಲರೂ ಆಲ್ಮೋಸ್ಟ್ ಒಂದು 4 to 5 ಮೆಂಬರ್ಸು ಒಳ್ಳೆ ಫಾರ್ಮಲ್ಲಿದ್ದಾರೆ. ಸೊ ಈ ಸತಿ 100% ಹೊಡಿತಾರೆ, ತೊಂದರೆ ಇಲ್ಲ. 100% ರಿವೆಂಜ್ ತೊಗೊತಾರೆ. ಹೊಸ 2022 ಏನು ಸೋತಿದ್ರು ಈ ಸತಿ ಗೆಲ್ತಾರೆ ಅಂತ ಅನ್ಕೊಳ್ಳಿ. ಹೆಸರು ಕಿರಣ್ ಅಂತ, ಮೈಜಿಮ್ ಗೋಪಾಳದಲ್ಲಿ ನಾವು ಟ್ರೈನರ್. ಸೆಮಿಫೈನಲ್ ಇದೆಯಲ್ಲ, ಸೊ ಆ್ಯಕ್ಚುಲಿ ಹೋಪ್ಸ್ ಇರೋದು ಇಂಡಿಯಾ ಮೇಲೆ. 2022 ಅಲ್ಲೂ ಸೆಮಿಫೈನಲ್ ನಮಗೆ 10 ವಿಕೆಟ್ಸ್ ಇಂತ ಸೋಲ್ಸಿದ್ದಾರೆ. ಸೊ ಈ ಸತಿ ಆ ರಿವೆಂಜ್ ತೊಗೊಳೋಣ ಅಂತ ನಮ್ಮದು ಎಲ್ಲ. ಗೆದ್ದರೆ ಭಾಳ ಖುಷಿ ಆಗುತ್ತೆ. ಸೊ ಎಲ್ಲ ಟೀಮು ಈಗ ಕನ್ಸಿಸ್ಟೆಂಟಾಗಿ ಪ್ಲೇ ಮಾಡ್ತಾ ಇದೆ. ವಿರಾಟ್ ಕೊಹ್ಲಿ ಒಬ್ಬರು ಒಂದು ಸ್ವಲ್ಪ ಫಾರ್ಮ್ ಬಂದುಬಿಟ್ರೆ ನಮಗೆ ಫುಲ್ ಹೋಪ್ಸ್ ಇರುತ್ತೆ. ಹೆಂಗಿದ್ರು ರೋಹಿತ್ ಶರ್ಮಾ ಲಾಸ್ಟ್ ಮ್ಯಾಚಲ್ಲಿ ಹೆವಿ ಇನ್ನಿಂಗ್ಸ್ ಆಡಿದ್ದಾರೆ. ಸೊ ಹೋಪ್ ಫಾರ್ ದ ಬೆಸ್ಟ್. ಈ ಸತಿ ಚೆನ್ನಾಗಿ ಆಗುತ್ತೆ ಅಂತ. ಸೊ ಫೈನಲಲ್ಲಿ ಕಪ್ ನಮ್ಮದೇ ಅಂತ ಇಂಡಿಯಾದ. ನವೀನ್ ಅಂತ ಕಪ್ ಗೆದ್ದಿದ್ದು ನಾವು ಇಂಡಿಯಾ ಟೀಮವರು. ಈಗ ಮತ್ತೆ 2024 ಮತ್ತೆ ಬಂದಿದ್ದೀವಿ. ಈ ಸಲ ಗೆಲ್ಲೋ ಚಾನ್ಸ್ 100% ಇದೆ. ರೋಹಿತ್ ಶರ್ಮಾ ಅವರು ಈಗ ಒಳ್ಳೆ ಕ್ಯಾಪ್ಟನ್ ಆಗಿ ಈ ಮ್ಯಾಚ್ನ 100% ಗೆಲ್ತಾರೆ ಅನ್ನೋದು ಭರವಸೆ ನಮಗಿದ್ದೇ ಇದೆ. ಆನಂದ್ ಅಂತ ಸರ್. ಹಾಯ್ ಎವ್ರಿವನ್, ನನ್ನ ಹೆಸರು ಕಾರ್ತಿಕ್ ಅಂತ. ಇವತ್ತು ಇಂಡಿಯಾ ಟೀಮ್ ಮ್ಯಾಚ್ ಇರೋದ್ರಿಂದ ನಾವು ಗೆಲ್ತೀವಿ ಅಂತ ನಮಗೊಂದು ಹೋಪ್ಸ್ ಇದೆ. ಯಾಕಂದರೆ ಹಾರ್ದಿಕ್ ಪಾಂಡ್ಯ ಮತ್ತು ನಮ್ಮ ಟೀಮಲ್ಲಿರೋ ಬ್ಯಾಟ್ಸ್ಮ್ಯಾನು ಮತ್ತು ಬೌಲರ್ಸ್ ಎಲ್ಲ ಒಟ್ಟಿಗೆ ಒಂದು ಒಳ್ಳೆ ಗೇಮ್ನ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಂತ ನನ್ನ ಕಡೆಯಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರ್ತಿಕ್. ಲಾಸ್ಟ್ ಇಯರ್ 2022 ಅಲ್ಲಿ ನಡೆದಿರೋ ಮ್ಯಾಚಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚಲ್ಲಿ ಇಂಡಿಯಾ ಸೋತೋಗಿತ್ತು. ಆ್ಯಂಡ್ ಇವಾಗ ನಮಗೆ ರಿವೆಂಜ್ ತೊಗೊಳೋ ಟೈಮ್ ಬಂದಿದೆ. ಸೊ ಇವಾಗ ಇಂಡಿಯಾ ಸೆಮಿಫೈನಲ್ಸಿಗೆ ಹೋಗಿದೆ. ಸೊ ಇವಾಗ ಪ್ಲೇಯರ್ಸ್ ಎಲ್ಲ ಒಳ್ಳೆ ಫಾರ್ಮಲ್ಲಿದ್ದಾರೆ. ಅಂದರೆ ರೋಹಿತ್ ಶರ್ಮಾ ಆಗಲಿ, ಹಾರ್ದಿಕ್ ಪಾಂಡ್ಯ ಆಗಲಿ, ಇನ್ನೂ ವಿರಾಟ್ ಕೊಹ್ಲಿ ಅವರು ಫಾರ್ಮಿಗೆ ಬಂದಿಲ್ಲ. ಸೊ ಅವರು ಒಳ್ಳೆ ಫಾರ್ಮಿಗೆ ಬಂದರೆ ಮಾತ್ರ ಈ ಸತಿ ಇಂಡಿಯಾನೇ ವಿನ್ ಆಗೋದು. ಥ್ಯಾಂಕ್ ಯು. ಪ್ರತಿಭಾ. ಇಂಡಿಯಾ ಚೆನ್ನಾಗಿ ಆಡ್ತಿದೆ. ಇನ್ನು 2 ಮ್ಯಾಚ್ ಗೆದ್ದರೆ ನಾವು ಆಲ್ಮೋಸ್ಟ್ ಗೆದ್ದಂಗೆ. ಎಲ್ಲರೂ ಫಾರ್ಮಲ್ಲಿದ್ದಾರೆ, ಗೆಲ್ತೀವಿ. ಹೋಪ್ ಇದೆ ತುಂಬಾ. ಇಂಡಿಯಾ ಗೆಲ್ಲುತ್ತೆ. ಮಧು. ಈ ವರ್ಷ ಆ್ಯಕ್ಚುಲಿ ಇಂಡಿಯಾ ಒಳ್ಳೆ ಫಾರ್ಮಲ್ಲಿದೆ. ಬೆಸ್ಟ್ ಟೈಮ್ ಟು ಟೇಕ್ ರಿವೆಂಜ್ ಆನ್ ಇಂಗ್ಲೆಂಡ್. T20 ಲಾಸ್ಟ್ ಟೈಮು ಸೆಮಿಫೈನಲ್ವರೆಗೂ ಹೋಗಿ ಸೋತ್ ಬಂದಿದ್ವಿ. ಅನಿಸುತ್ತೆ ಇವಾಗ ಈ ಸತಿ ನಾವು ಗೆಲ್ತೀವಿ ಅಂತ. ಆಲ್ ದ ಪ್ಲೇಯರ್ಸ್ ಆರ್ ಆನ್ ವೆರಿ ಗುಡ್ ಫಾರ್ಮ್, ಸ್ಪೆಷಲಿ ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಎವ್ರಿವನ್. ಆ್ಯಂಡ್ ಸ್ವಲ್ಪ ವಿರಾಟ್ ಕೊಹ್ಲಿ ಇನ್ನೊಂದು ಸ್ವಲ್ಪ ಫಾರ್ಮಲ್ಲಿ ಬಂದರೆ this time we are sure we are going to win. ಇಂಡಿಯಾ ಟೀಮ್ ಈಗ ತುಂಬಾ ಫಾರ್ಮಲ್ಲಿ ಇದೆ. ಸೊ ಗೆಲ್ತೀವಂತ ಹೋಪ್ಸ್ ಇದೆ. ಎಲ್ಲರೂ ಅವರಿಗೆ ಆಲ್ ದಿ ಬೆಸ್ಟ್ ಹೇಳೋಣ. ನಮ್ಮ ಕಡೆಯಿಂದ ಅವರು ಗೆಲ್ಲಿ ಅಂತ ನಾವು ಹಾರೈಸೋಣ. ಲಾಸ್ಟ್ ಟೈಮ್ ನಮಗೆ ಸ್ವಲ್ಪ ಬೇಜಾರು ಮಾಡಿಸಿದ್ದಾರೆ, ಈ ಸಲ ತುಂಬಾ ಫಾರ್ಮಲ್ಲಿ ಇದ್ದಾರೆ. ಈ ಸಲ ಗೆಲ್ತೀವಂತ ಒಂದು ಹೋಪ್ಸ್ ಇದೆ. ಸೊ ಇಂಡಿಯಾ ಟೀಮು ಎಲ್ಲರೂ ಚೆನ್ನಾಗಿ ಆಡಿ ಗೆಲ್ಲಿ ಅಂತ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತೇನೆ. ಆಲ್ ದ ಬೆಸ್ಟ್. ಪದ್ಮ. ನಾವು T20 ವಿಶ್ವಕಪ್ ಗೆದ್ದಿದ್ದು, ಅದ್ರಿಂದ ಮೇಲೆ ನಾವು ಗೆದ್ದಿರಲಿಲ್ಲ. ಇವತ್ತು ಸೆಮಿಫೈನಲ್ ಇದೆ, ಚೆನ್ನಾಗಿ ಆಡ್ತಿದ್ದಾರೆ ಎಲ್ಲರೂ. ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಚೆನ್ನಾಗಿ ಎಲ್ಲರೂ ಮ್ಯಾಚನ್ನು ಗೆಲ್ತಾ ಬರ್ತಿದ್ದಾರೆ. ಪ್ರತಿಯೊಂದು ಮ್ಯಾಚನ್ನು ಸೋತಿಲ್ಲ. ಹಾಗಾಗಿ ಈ ಮ್ಯಾಚ್ ಇವತ್ತು ನಡೆಯುವಂಥ ಮ್ಯಾಚನ್ನು ಗೆಲ್ತಾರೆ ಅಂತಲೂ ಗೊತ್ತಿದೆ. ಹಾಗಾಗಿ ಗೆಲ್ತಾರೆ. ಕಾರ್ತಿಕ್ ಅಂತ. ಇವತ್ತು ರೋಹಿತ್ ಶರ್ಮಾ ಒಳ್ಳೆ ಫಾರ್ಮ್ದಲ್ಲಿದ್ದಾರೆ, ಹಾಗೂ ಇಂಡಿಯಾ ಟೀಮ್ ಫುಲ್ ಫಾರ್ಮಲ್ಲಿದ್ದಾರೆ, ಹಾಗೂ ನಮ್ಮ 3 ಮೈನ್ ಸ್ಪಿನ್ನರ್ಸ್ ಒಳ್ಳೆ ಫಾರ್ಮ್ದಲ್ಲಿದ್ದಾರೆ. ಹೋದ ಸತಿ 2022 ಇಂಗ್ಲೆಂಡ್ ನಮಗೆ ಸೋಲಿಸಿದ್ರು.
ಈಗ ಪರ್ಫೆಕ್ಟ್ ಟೈಮ್ ನಾವು ಅವ್ರಿಗೆ ತೋರಿಸ್ಲಿಕ್ಕೆ. ನನ್ನ ಹೆಸರು ಜಾಯಲ್. ಥ್ಯಾಂಕ್ ಯು.